ಕೂಸಿ ಏನು ಚಂದದವಲ್ಲೇನ? ಹ್ಞೂ ರೀ ಮೋಶಿ, ಎರಡು ಏನು ಚಂದದವ ನೋಡ್ರಿ. ನಮ್ಮ ದೃಷ್ಟಿ ಬೀಳ್ತಾವ ನೋಡ್ರಿ. ಮಕ್ಕೊಂಡೈತನಲ್ಲ ರೂಪ? ಏನು ಹುಡುಗರು ರಾತ್ರಿ ನಿದ್ದೆ ಮಾಡಿದ್ವು ಇಲ್ಲ? ರಾತ್ರಿ ಮಕ್ಕೊಂಡಿದ್ದು ರೀ, ಈಗ ದಾಡಾಕತ್ತಾವ ನೋಡ್ರಿ, ಅದಕ್ಕೆ ಕರ್ಕೊಂಡೆ. ಆಕಿಗ ರಾತ್ರಿ ಪಾಪ ಸ್ಟಿಚ್ ಹಾಕಿದ್ದು ನೋವು ಅನ್ನಕತ್ತಿದ್ಲ, ನಿದ್ದಿನ ಆಗಿಲ್ರಿ ಆ ನೋವಿಗೆ. ಮತ್ತು ಸಿಸ್ಟರ್ಗೆ ಹೇಳ್ದೆ ರಾತ್ರಿ ಬಂದು ಒಂದು ಇಂಜೆಕ್ಷನ್ ಕೊಟ್ಲ. ಹಿಂಗೆ ಜಂಪ್ ಹತ್ತಕತ್ತಿದ್ದಕ್ಕಿಗ ಈ ಹುಡುಗರು ಎದ್ದು ಮತ್ತು ಹಾಲು ಕುಡಿಸಿ ಮಕ್ಕಳ ತನಕ ಆಕಿಗೂ ರಾತ್ರಿ ನಿದ್ದೆ ಆಗಿಲ್ರಿ. ಅದಕ್ಕೆ ಈಗ ಮಕ್ಕೊಂಡಿದ್ಲ. ಈ ಹುಡುಗರು ದಾಡಾಕತ್ ಬಿಟ್ಟವ್ರಿ ಮಕ್ಕಳದ್ ಬಿಟ್ಟು, ಅದಕ್ಕೆ ಕರ್ಕೊಂಡೇನಿ. ಆದ್ರೂ ಮೈ ಮೇಲಿಂದ ಶಾಖ ಭಾಳ ಚಲೋ ಅಲ್ಲ ಹುಡುಗರ್ಗೆ, ತಾಯಿ ಮಗಲಾಗ ಇರ್ಬೇಕು. ಹೌದ್ರಿ, ಆದ್ರೂ ಪಾಪ ನಿದ್ದೆ ಆಗಿಲ್ಲಲ್ಲ, ಅದಕ್ಕೆ ಕರ್ಕೊಂಡೇನಿ. ಇವೇನು ಇನ್ನೊಂದು ಇಟ್ಟೊತ್ತಿಗೆ ಮಕ್ಕೊಂಡ ಬಿಡ್ತಾವ್ರಿ, ಮಕ್ಕಳಾಕತ್ತಾವ್ರಿ. ಯಾಕ ಇಲ್ಲ, ಈಗ ಹೆಚ್ಚು ಕಮ್ಮಿ 23 ತಾಸು ನಿದ್ದೆ ಹೊಡಿಬೇಕು ಹುಡುಗರು. ಒಂದೊಂದು ಹುಡುಗರು ಮಕ್ಕಳೋದೇ ಇಲ್ಲ, ಇವೇನು ಮಾಡ್ತಾವೇನ? ಹ್ಞೂನ್ರಿಪ್ಪ, ಒಂದ ಕೂಸು ಸಂಭಾಳ್ಸದ ಭಾಳ ವಜ್ಜಾಗೈತಿ. ಯಾಡ್ಯಾಡ್ ಅಂತಂದ್ರೆ ಏನೇನು. ಕಾವೇರಿ ಗಂಜಿ ಮಾಡಕತ್ತಾಳ. ನಂಗೆ ಇನ್ನೊಂದಿಟ್ಟು ನಿಂದಿರ್ರಿ ತೊಗೊಂಡು ಹೋಗುವಂತ್ರಿ ಅಂದ್ಲ. ನಾ ಮತ್ತಿಲ್ಲ ಏನೇನ ನಿನಗೆ ಪಾಪ ತ್ರಾಸಾಗತ್ತೇನ, ಎರಡು ಹುಡುಗರಲ್ಲ, ಅದಕ್ಕೆ ಜಲ್ದಿ ಬಿಡಪ್ಪ ಮೋಹನ ಅಂತಂದೆ. ಈಗ ನೀನು ಹಳೆಯ ತೊಗೊಂಬರ್ತಾನ. ಹ್ಞೂನ್ರಿ ಪಾಪ, ರಾತ್ರಿ ಒಂದಿಟ್ಟು ಗಂಜಿ ಕುಡ್ದಿದ್ದ, ಇನ್ನೊಂದು ಇಟ್ಟು ಇಟ್ಟಿದ್ದೆ, ಅದನ್ನ ಕುಡಿದ್ಲಿ ಎದ್ದು ಹೊಟ್ಟೆ ಸಿತ್ತಲ್ಲ, ಈಗ ಮತ್ತೆ ಎಬಸಿ ಕುಡಿಸ್ಬೇಕು. ನೋಡುವ ಶಾರವ, ನಿನ್ನ ಮೊಮ್ಮಕ್ಳು ಏನೇನ ಕೊಯ್ ಕೊಯ್ ಅಂತಾವ ನೋಡು. ಹಂಗಾರಿ ಅವು ಅತ್ತಿರಿ ಬಂದೇನ್ಪಾ, ಚಲೋ ಆತ್ ನೋಡು. ಇದ್ರಾಗ್ರಿ ರೂಪಾಗ ಗಂಜಿ ಕೊಟ್ಟು ಕಳ್ಸಾರ್ರಿ. ಮತ್ತ ಒಂದಿಷ್ಟು ನಾಷ್ಟಾನು ಐತಿ, ನೀವೇನು ತಿಂದಿಲ್ಲಲ್ಲ. ನೀವು ಇನ್ನೊಂದು ಇಟ್ಟೋ ಇಲ್ಲೇ ಇರ್ತೀರಂದ್ರ ನಾಷ್ಟ ತಿಂದ ಬರ್ಬೇಕಂತ್ರಿ. ಇಲ್ಲಾಂದ್ರ ಅಲ್ಲೇ ಬಂದು ತಿನ್ನಕ್ ಹೇಳ್ಯಾರ್ರಿ. ನಾ ಇನ್ನೊಂದು ಇಟ್ಟೋ ತಿರ್ತೇನೆ ತಗೋಪ್ಪ. ಹೆಂಗಿದ್ರು ತಂದೆಯಲ್ಲ, ನಾಷ್ಟ ಮಾಡಿ ಇಲ್ಲೇ ಕುಂದಿರ್ತೇನೆ, ಮಧ್ಯಾಹ್ನ ಹೋಗ್ತೇನೆ ಮನೆಗೆ. ಅಲ್ಲ ಶಾರವ, ನಾನು ಇಲ್ಲಿ ಇರ್ತೇನೆ ತಗೋ. ಅವನ ಜೊತೆ ನೀನು ಹೋಗಿ ಬಂದ್ಬಿಡು ಮನೆಗೆ. ಅಂದ್ರ ನೀನು ಒಂದಿಟ್ಟು ಫ್ರೆಶ್ ಆಗಿ ಬರಕ್ ಚಲೋ ಆಕೇತಂತ. ಇಲ್ರಿ, ರೂಪಾಗ ಒಂದಿಟ್ಟು ತಿನ್ನಿಸ್ತೇನ್ರಿ. ತಿನ್ಸಿದ್ಮೇಲೆ ಆಕಿಗೆ ಮೈ ಅದು ಒರೆಸ್ಬೇಕನ್ನ ಕೇಳ್ತೇನೆ, ಅದನ್ನ ಮಾಡೇ ನಾ ಬರ್ತೇನೆ ತಗೋರಿ. ಇಲ್ವಾ, ಈಗ ನೀವು ಹೋಗ್ಬಿಟ್ಟಂದ್ರ ಅವ್ನ ಜೋಡಿ ನಾ ಇರ್ತೇನಂತ. ಆಮೇಲೆ ನೀವು ಒಂದು ತಾಸ್ನಾಗ ಬಾ, ಮತ್ತೆ ಯಾರ ಬರ್ತಾರ ಅವಾಗ ನಾ ಹೋಗ್ತೇನಂತ. ಹೌದ್ರಿ ಅತ್ತಿ, ಹಂಗ ಮಾಡ್ಬಿಡ್ರಿ. ಈಗ ಅವರು ಬರ್ತೇನಂತ ಹೇಳ್ಯಾರ್ರಿ. ಹೌದೇನ್ಪಾ? ಹ್ಞೂನ್ರಿ, ಈಗ ಹುಡುಗರು ನೋಡಕ್ ಬರ್ತಾರಂತ ಫೋನ್ ಹಚ್ಚಿದ್ರು. ಹಂಗಾರ ನಾ ಇಲ್ಲೇ ಇರ್ತೇನೆ ತಗೋಪ್ಪ. ನೀವೊಂದು ಕೆಲಸ ಮಾಡ, ಮೋಷನ್ನ ಕರ್ಕೊಂಡು ಹೋಗ್ಬಿಡು. ಬರ್ತಾ ನಿಮ್ಮ ವಾರನ್ನ ಕರ್ಕೊಂಬಾ, ಅಂದ್ರ ಇಲ್ಲಿ ಚಲೋ ಆಕೈತಿ. ಆಮೇಲೆ ನಾ ಇಷ್ಟು ಸೇರಿ ಮನೆಗೆ ಹೋಗ್ಬಿಡ್ತೇನೆ. ತಾಸ್ನಾಗ ಮತ್ತೆ ನಾ ಹೋಗಿ ಬರ್ತೇನಂತ. ಹೌದ್ರಿ, ಹಂಗ ಮಾಡ್ತೀರಿ? ಸರಿ ರೀ, ಹಂಗಾರ ನಾಷ್ಟ ಮಾಡ್ರಿ. ಅವ ರೂಪಾ, ರೂಪಾ ಎದ್ದಳ್ವಾ, ಒಂದಿಟ್ಟು ಏನಾರ ತಿಂದು ಮಕ್ಕೊಂತಿ. ಅವ್ವ ರೂಪಾ ಎದ್ದಳ್ವಾ. ಅವ್ವ ರೂಪಾ ಎದ್ದಳ್ವಾ, ಎದ್ದು ಈ ಗಂಜಿ ಕುಡಿ. ಗಂಜಿ ಕುಡಿದು ಮತ್ತೆ ಮುಖವಂತಿ ತಗೋ. ಹುನ್ವಾ, ಒಂದಿಟ್ಟೆ ಮುಖ ಅದು ತೊಳಸ್ತೇನ. ಗಂಜಿ ಕುಡಿ, ಗಂಜಿ ಕುಡಿ. ನಿಮ್ಮ ಅತ್ತಿ ಬರ್ತಾರಂತೀಗ. ಅತ್ತೇರ್ ಬರಾಕತ್ತಾರಂತ್ರಿ? ಹ್ಞೂ ರೂಪಾ, ಬರಾಕತ್ತಾರ. ನೀ ಏನ್ ಭಾಳ ಅದು ಮಾತಾಡಕ್ ಹೋಗ್ಬೇಡ, ನೀ ಹಂಗ ರೆಸ್ಟ್ ತಗೋ. ಹುನ್ವಾ, ಈಗ ಭಾಳದು ಮಾತಾಡಕ್ ಹೋಗ್ಬೇಡ ನೀನು. ಅತ್ತಿರಿ, ನಾ ಇದನ್ನ ಇಲ್ಲಿ ಇಟ್ಟಿರ್ತೇನ್ರಿ. ಅಮ್ಮಾರಿಗೆ ಕರ್ಕೊಂಡೋಗಿ ಮನಿಗೆ ಬಿಟ್ಟು ನಮ್ಮ ಅವ್ವಾರಿಗೆ ಕರ್ಕೊಂಬರ್ತೇನ್ರಿ. ಹುನ್ಪಾ, ಹಂಗ ಮಾಡಿ. ನಡಿಪ ಹಂಗಾರ ಮನೆಗೆ ಹೋಗೋಣಂತ. ಬರ್ರಿ ಅಮ್ಮಾರ. ರೂಪಾ ಹುಷಾರಿ, ಚಂದಾಗಿ ಊಟ ಮಾಡಿ ಹೊಟ್ಟಿ ತುಂಬಾ. ಏನಾರ ತ್ರಾಸ ಅನಿಸ್ತಂದ್ರೆ ಹೇಳ. ಹ್ಞೂನ್ರಿ. ನಾ ಮನಿಗೆ ಹೋಗಿ ಬರ್ತೇನಂತ ಒಂದಿಟ್ಟೊತ್ತಾ. ಹ್ಞೂನ್ರಿ. ನಡೀರಿ ಅಮ್ಮಾರ. ಯವ್ವ, ಶಕ್ಯ ಆಕತ್ತೈತ್ ಬೇ, ತಲೆ ಕಟ್ಟಿಗೆ ತೆಗಿತೇನೆ ಬೇ. ಅಯ್ಯೋ ಹುಡುಗಿ, ಹಂಗೆಲ್ಲ ತೆಗಿಬೇಡವಾ. ಈಗ ಬೆಚ್ಚಿಗಿರ್ಬೇಕು, ತಲೆ ಕಟ್ಕೋಬೇಕು, ಸ್ವೆಟರ್ ಹಾಕೋಬೇಕು. ಭಾಳ ಬೆವರಾಕತ್ತೇನ್ ಬೇ, ಶಕ್ಕಿ ಭಾಳ ಆಗಾಕತ್ತೈತಿ. ಈಗ ಎಷ್ಟು ಬೆಚ್ಚಗಿರ್ತಿ ಅಷ್ಟು ಚಲೋ. ಹುಡುಗರು ನೀನು ಬೆಚ್ಚಗಿರ್ಬೇಕು. ಈಗ ಹಂಗ ಅನಿಸ್ತತಿ, ಗಟ್ಟಿ ಇರ್ತೀರಿ, ಏನ್ ಅನ್ಸೋದಿಲ್ಲ. ಆಮೇಲೆ ಬರ್ತಾ ಬರ್ತಾ ಕಿವಾಗದು ಗಾಳಿ ಹೋತಂದ್ರ ನೋಡು, ನೆತ್ತಿ ಕಿವಿ ಬೆಚ್ಚಗಿರ್ಬೇಕು. ಇಲ್ಲಾಂದ್ರ ಸತಾತ ತಲೆ ನೋತತಿ. ನಿಂಗೆ ಕಟ್ಕೊಳಕ್ ಆಗಿಲ್ಲ ಅಂದ್ರು ಕಿವಾಗ ಹತ್ತಿಯರ ಇಟ್ಕೋಬೇಕವಾ. ಯವ್ವ, ಹಂಗಾರ ನಂಗೆ ಹತ್ತಿ ತರಿಸ್ಕೊಡ್ಬೇಕು, ಇವಾಗ ಇಟ್ಕೊಂತೀನಿ. ಈಗ ದವಾಖಾನೆಗೆ ಅದೇವಲ್ಲ, ಈಗ ಸದ್ಯ ಕಟ್ಕೋ. ಮನೆಗೆ ಹೋದ್ಮೇಲೆ ಬೇಕಂದ್ರ ಹಳ್ಳಿ ಇಟ್ಕೊಂತಿ. ಗಾಳಿ ಅದು ಜಾಸ್ತಿ ಆಡಂಗಿಲ್ಲ ಮನ್ಯಾಗ. ಭಾಳ ಅಂದ್ರೆ ಭಾಳ ಹುಷಾರಿಲ್ಲ ನೋಡ್ಕೋಬೇಕವಾ. ಅದ್ರ ಬೇರೆ ನಿಮ್ಮ ಅಪ್ಪಗಂತ ಹೇಳ್ಬೇಕು, ತಡಿ ಹೊರಸು ತೆಗೆದು ಕಟ್ಸಾರ ಇಲ್ಲ ಅಂತಂದು ಹೇಳಿ. ಇಲ್ಲಾಂದ್ರ ಅದನ್ನೊಂದು ಮಾಡ್ಸೇ ಬಿಡ್ಬೇಕು, ಎಲ್ಲಿಟ್ಟಾರ ಏನ. ಎದಳ್ವಾ, ನಾಷ್ಟ ಮಾಡು. ಏನ್ ತಂದಾರ ಬೇ? ಗಂಜಿನವ. ಯವ್ವ, ನಿನ್ನೆನ್ನು ಗಂಜಿನ ಕುಡ್ದೇನಿ, ಈಗೂ ಗಂಜಿನ ಕುಡಿಬೇಕ? ಹುನ್ವಾ, ಈಗ 5 ದಿವಸ ಆಗತ್ತನ್ಕ ನೀನು ಇದನ್ನ ತಿನ್ಬೇಕು. ಖಾರ ಏನು ತಿನ್ನೋಂಗಿಲ್ಲ. ಖಾರದೇನು ತಿನ್ನಂಗಿಲ್ ಬೇ. ಯವ್ವ, ನಾಲ್ಗೆ ಕೆಟ್ಟಂಗ ಆಕೇತ್ ಬೇ. ಇಲ್ವಾ, ಬಾಯಿ ಕಾಯ್ಬೇಕೀಗ. ಅದು ಯಾಕೆ ಹೇಳ್ತಾರಂತ ಅಂದ್ರೆ, ಈಗ ಡೆಲಿವರಿ ಅದು ಆಗಿರ್ತೈತಲ್ವಾ, ಹೊಟ್ಟಿ ಸೂಕ್ಷ್ಮ ಆಗಿರ್ತೈತಿ. ಅಂದ್ರ ಈ ಗರ್ಭಕೋಶ ಐತಲ್ಲ, ಅದು ಭಾಳ ಸೂಕ್ಷ್ಮ ಇರ್ತೈತಿ ಡೆಲಿವರಿ ಆದಾಗ. ಮತ್ತ ಈ ದೊಡ್ಡವರಾಗಿರ್ತಾರ ನೋಡು, ಅವಾಗ ನಮ್ಮ ಮನ್ಯಾಗಿನ ಪದ್ಧತಿ ಏನೈತಂದ್ರ 5 ದಿವಸ ಬರೀ ಸ್ವೀಟ ಕೊಡ್ತೇವಿ. ಬರೀ ಹಾಲು ತುಪ್ಪ ಇದ್ರಾಗ ಇರ್ಬೇಕು ನೀ 2 ತಿಂಗಳು. ಎಷ್ಟು ಹಾಲು ಕುಡಿತಿ, ಎಷ್ಟು ತುಪ್ಪ ತಿಂತಿ, ಅಷ್ಟು ಗಟ್ಟಿ ಅಕ್ಕಿ. ಆಮೇಲೆ ಹುಡುಗರ್ಗೂ ಹಾಲು ಬರ್ತಾವ. 5 ದಿವಸ ಆಕೈತಲ್ಲ, ಆಮೇಲೆ ಬೇಕಂದ್ರೆ ನೀನು ಹಂಗ ಹಗರ್ಕ ಅನ್ನ, ಸಪ್ಪನ್ ಸಾರು ಎಲ್ಲ ತಿನ್ಬೋದು. ನಮ್ಮ ಮನ್ಯಾಗ ಹಿಂಗ ಮಾಡ್ಕೊಂತ ಬಂದೇವ ನಾವು. ತಗೋವ, ಎದ್ದಳ, ಬಡ ಬಡ ತಿನ್ವಂತಿ. ನೋಡಿ ನಿನ್ ಮಕ್ಳು ಹೆಂಗ್ ಆಡಕತ್ತಾವ ಈಗ ಎರಡು. ಹೌದಲ್ ಬೇವ, ಯಾಕ ಮಕ್ಕೊಂಡಿದ್ದು ನೋಡ್ ರಾತ್ರಿ. ಹುಡುಗರು ನೀನ್ ಅಂತಿಕೊಂಡಿ, ಒಂದ್ ದಿವ್ಸ ಮಕ್ಕೊಂತಾವು, ಒಂದ್ ದಿವ್ಸ ಮಕ್ಕೊಳಂಗಿಲ್ಲ, ಹಿಂಗ ಮಾಡ್ತಾವ್. ಈಗ ಹೆಂಗೈತವ ನಿನ್ಗೆ ನೋವು ಕಡಿಮೆ ಆಗೈತೆ? ಒಂದೀಟ್ ಪರವಾಗಿಲ್ ಬೇವ. ಯವ್ವ ಬಾರ್ಬೆ. ಯವ್ವ, ಅತ್ತೇರ್ ಬಂದ್ರು. ಬೀಗ್ರ ಬರ್ರಿ. ಅವ ರೂಪಾ ಹೆಂಗದಿವ? ನಾ ಆರಾಮದೇನ್ರಿ ಅತ್ತಿ, ನೀವ್ ಹೆಂಗದಿರಿ? ನಾನು ಆರಾಮದೇನ್ವಾ. ಅತ್ತಿ, ಮಾವಾರ್ ಬರ್ಲಿಲ್ರಿ? ಬಂದಾರ ಅವ್ರು. ಒಂದಿಟ್ಟಲ್ಲಿ ಯಾರ ಫ್ರೆಂಡ್ ಸಿಕ್ರು, ಮಾತಾಡ್ಕೊಂತ ನಿಂತಾರ. ಏಯ್ ಗುಂಡಮ್ಮ, ಅವನ್ನ ಗುಂಡಪ್ಪ, ಒಮ್ಮಡತ್ತೀನಿ ಇಬ್ರು. ನೋಡಿ ಆಡಿ ಹೆಂಗ್ ಆಟಾಡಕತ್ತಾವ. ಅಯ್ಯ ನನ್ನ ಬಂಗಾರ ಗಟ್ಟಿಗಳ ಎರಡು. ಏನಾರು ತಿಂದಿಲ್ಲ ರೂಪಾ? ತಿಂದೇನ್ರಿ ಅತ್ತಿ, ಈಗ ಗಂಜಿ ಕುಡ್ಸಿದ್ಲು ರೀ ಅವ್ವ. ಹೌದಾವ, ಚಲೋ ಆತ್ ಬಿಡ. ಬಾಳದು ನೀರು ಕುಡಿಯಕ್ ಹೋಗ್ಬೇಡವಾ. ಹ್ಞೂನ್ರಿ ಅತ್ತಿ. ಯವ್ವ, ಭಾಳ ನೀರ್ ಕುಡಿಯಾಕ ಹೋಗ್ಬೇಡ ಅಂತ ಹೇಳ್ಬೇಡ. ಆಕಿಗೂ ತ್ರಾಸ ಆಕೇತಿ, ಹುಡುಗರಿಗೂ ತ್ರಾಸ ಆಕೇತಿ. ಯಪ್ಪ,
ನೀರು ಬಾಳ ಕುಡಿದ್ರ ಹುಡುಗರ್ಗೆ ತ್ರಾಸ ಆಕೈತೆ ಅದಕ್ಕೆ ಹೇಳಕತ್ತಿದ್ದೆ. ಯವ್ವ ಈ ಮಾತು ಅನ್ನಕ್ ಹೋಗ್ಬೇಡ, ಯಾಕಂದ್ರ ನಮ್ ದೋಸ್ತ್ ಒಬ್ಬನು ಅವಂದ ಎಕ್ಸ್ಪೀರಿಯನ್ಸ್ ಹೇಳ ನನಗ್. ಅವ್ರ ಮನ್ಯಾಗ ಹಿಂಗ ಅಂದಿದ್ರಂತ ನೀರ್ ಕುಡಿಬೇಡ ಅಂತ ಹೇಳಿ. ಆ ಹುಡುಗ್ ನೋಡಿದ್ರ ಜಾಸ್ತಿ ಒಂದಕ ಮಾಡಕತ್ತಿದ್ದಿಲ್ಲ ಅಂತ. ಕೊನಿಗ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಡಾಕ್ಟರ್ ಹೇಳಿದ್ರಂತ ನೀರ್ ಕುಡ್ದಿಲ್ಲ ಹೋದಲ್ರಿ ನೀವು ಅಂತಂದ್ ಹೇಳಿ. ಅವಾಗ ಪಾಪ ಬೈದವ ನೀರ್ ಕೊಟ್ಟಾನ, ಒಂದ್ ಅರ್ಧ ಬಾಟ್ಲ್ ನೀರ್ ಕುಡ್ದ್ಲಂತ. ಆಮೇಲೆ ಆ ಹುಡುಗಗ್ ಮತ್ತೇನು ತ್ರಾಸ ಆಗ್ಲಿಲ್ಲ, ಹಂಗ ಸರಳ ಒಂದಕ ಒಯ್ಯಾಕತ್ತಂತ. ನಿನ್ನೆ ಅವಂಗ ಫೋನ್ ಮಾಡಿ ಹೇಳ್ದಾಗ ಅವ ಮೊದಲ್ ಹೇಳಿದ್ದ ಈ ಮಾತು, ಈ ಹಿರಿಯಾರ್ ಹಿಂಗ ಅಂತಾರ, ಆದ್ರ ನೀವ್ ಮಾತ್ರ ಬಾಳ್ ನೀರ್ ಕುಡಿಸ್ಬೇಕು ನೋಡ್ರಿ ಅಂತಂದ್ ಹೇಳಿ. ಇಲ್ಪಾ ಹಂಗೆಲ್ಲ ನೀರ್ ಕುಡಿಬಾರ್ದ, ಹೊಟ್ಟಿ ಉಬ್ಬರ್ಸತಿ ಹುಡುಗರ್ಗ. ಇಲ್ರಿ ಹಂಗ ಅಂತಿದ್ರ. ಆದ್ರ ನನಗೂ ನಮ್ಮ ಇವ ಮೋಹನ್ ಹುಟ್ಟಿದ್ನಲ್ಲ ಅವಾಗಲ್ಲೇ ದವಾಖಾನೆಗ ಕಮಲಮ್ಮ ಸಿಸ್ಟರ್ ಅಂತ ಇದ್ದಿರ್ರಿ. ನನ್ಗೂ ಯಾರ ಹೇಳಿದ್ದಿರಿ ಹಂಗಾಗಿ ನೀರ್ ಕುಡಿಯಾಕತ್ತಿದ್ದಿಲ್ಲ. ಆರ ಕಮಲಮ್ಮ ಸಿಸ್ಟರ್ ಮತ್ತೆ ನಮ್ಮ ಅವ್ವಾರ ಇಲ್ಲ ಬಾಳ್ ನೀರ್ ಕುಡಿಬೇಕವ, ಎಷ್ಟ್ ನೀರ್ ಕುಡಿತೀರಿ ಅಷ್ಟ್ ಹುಡುಗರಿಗೆ ಚಲೋ ಅಂತ ಅಂದಿದ್ರು. ಹಂಗಾಗಿ ನಾನು ಮತ್ತೆ ನಮ್ಮ 3 ಹುಡುಗರಿಗೆ ಕುಡ್ದೇನ್ರಿಪ್ಪ ನೀರ್, ಏನ್ ತ್ರಾಸ ಆಗಿಲ್ಲ. ಏನೇನ್ರಿಪ್ಪ ನಾನ್ ಮಾತ್ರ ನೀರ್ ಬಾಳ್ ಕುಡ್ದಿದ್ದಿಲ್ಲ ನೋಡ್ರಿ. ಇಲ್ವಾ ಆದ್ರೂ ಆಕಿ ಒಂದ್ 2 ಲೀಟರ್ ನೀರಾರ ಕುಡಿಲಿ. ಬೇಕಾದ್ರೆ ಡಾಕ್ಟರ್ ಹತ್ರ ಮಾತಾಡ್ತೇನೆ ತಗೋ, ಅವ್ರು ಕುಡಿ ಅಂದ್ರೆ ಕುಡಿಯಾಕ ಬರ್ತೈತಿ. ಅಷ್ಟ್ ಮಾಡಪ್ಪ, ಡಾಕ್ಟರ್ ಕೇಳ. ಯಾಕಂದ್ರ ನಮ್ಮ ಹುಡುಗರು ಚಲೋ ಇರ್ಬೇಕಲ್ಲ, ನಮಗೂ ಗೊತ್ತಿಲ್ಲ. ಒಬ್ರು ಕುಡಿ ಬೇಡ ಅಂತಾರ, ಒಬ್ರು ಬಾಳ್ ನೀರ್ ಕುಡಿ ಅಂತಾರ. ಹಂಗಂಗ ಅವ್ರ ಕರೆಕ್ಟ್ ಗೊತ್ತಿರ್ತೈತಲ್ಲ, ಕೇಳ ಅವ್ರು ಕುಡಿ ಅಂದ್ರೆ ಕುಡಿವಲ್ಲ ಯಾಕೆ, ಹೌದಲ್ಲ? ಹಂಗ ಮಾಡೋಣ ತಗೋರಿ. ಎಲ್ಲಿ ಹೋಗಿದ್ರಿ ನೀವು ಹುಡುಗರು ನೋಡಾಕಂತಂದ್ ಹೇಳಿ ಬಂದ ಅಲ್ಲಿ ದೋಸ್ತನ ಕಡೆ ಮಾತಾಡ್ಕೊಂತ ನಿಂತೀರಿ? ಇಲ್ಲ ಅವನು ನಂದು ಕಾಲೇಜ್ ಫ್ರೆಂಡ್ ಅಪ್ರೂಪಕ್ ಸಿಕ್ಕಿದ್ನ, ಅದಕ್ಕೆ ಮಾತಾಡ್ ಬಂದೆ ನೋಡು. ಏನಂತ ಅವು ನನ್ನ ಗುಂಡಾನಿ ಮರಿಗಳು ನೋಡ್ರಿ ಹೆಂಗ ಕಣ್ಣು ಪಿಳಿ ಪಿಳಿ ಬಿಟ್ಟಾವು ಎರಡು. ಅವರೂಪ ನಿಮ್ಮ ಅಕ್ಕವ ಬಾಳತನ ಎದ್ದಿರ್ಬೇಡ, ಬಾಳ ಮಾತಾಡೋದು ಹೋಗ್ಬೇಡ, ಕುಂದ್ರಾಕದು ಹೋಗ್ಬೇಡ, ಹುಷಾರಿ. ನಿಮ್ಮ ಅವ್ವಾರ ಹೆಂಗ್ ಹೇಳ್ತಾರ ನೋಡು ಹಂಗ ಕೇಳೇನ. ಹ್ಞೂನ್ರಿ ಅತ್ತಿ. ಚಂದಾಗಿ ಊಟ ಅದು ಮಾಡು. ಅವ್ರು ಏನ್ ತಿನ್ನಕ್ ಕೊಡ್ತಾರ ಅದು ತಿನ್ನು, ಹಾಲು ಕುಡಿ, ತುಪ್ಪ ತಿನ್ನು, ಅಳವಿ ತಿನ್ನು. ಮತ್ತೆ ನಾವು 5 ದಿವಸಿಗೆ ಬರ್ತೇವಲ್ಲ ಅವಾಗ ಕೊಬ್ಬರಿ ಖಾರ ತಗೊಂಬರ್ತೇವಂತ. ಹ್ಞೂನ್ರಿ ಅತ್ತಿ. ನಾವಿನ್ ಬರ್ತೇವ ಇವ? ಹ್ಞೂನ್ರಿ ಅತ್ತಿ, ಹೋಗ್ಬರ್ರಿ. ಅಥವಾ ನಾವಿನ್ ಬರ್ತೇವೆ, ಹುಷಾರಿ. ಹಾ ಹ್ಞೂನ್ರಿ ಮಾವ. ಬೀಗ್ರ ನಾವು ಹೋಗ್ಬರ್ತೇವ್ರಿ. ಏ ಬ್ಯಾಡ ಬೇಡ, ಈಗ ನೀವು ಮನೆಗೆ ಹೋಗ್ರಿ, ನಾನು ಮನೆಗೆ ಬರ್ತೇನಂತ. ಆಮೇಲೆ ಬೇಕಂದ್ರೆ ಹೋಗುವಂತ್ರಿ. ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತ್ರಿ ಕೇಳ್ಬೇಕ್ರಿ ಡಾಕ್ಟ್ರಿಗ. ಅಂದಂಗ್ರಿ ಅತ್ತಿ ನಂಗೆ ಡಾಕ್ಟರ್ ಸಿಕ್ಕಿದ್ರಿ, ಈಗ ಮಧ್ಯಾಹ್ನದು ಮಾಡ್ತಾರಂತ್ರಿ. ಹೌದೇನಪ್ಪ, ಬಾಳ ಚಲೋ ಆತ್ ನೋಡ್. ಅಂದ್ರೆ ಏನು ತ್ರಾಸಿಲ್ಲಲ್ರಿ ಈಗ, ಅದಕ್ಕೆ ನೀವು ಕರ್ಕೊಂಡು ಹೋಗ್ರಿ. ಹಂಗೇನಾರ ಅವ್ರಿಗೆ ನೋವದು ಜಾಸ್ತಿ ಆಗತ್ತೆ ಅನ್ಸಿದ್ರೆ ನಮಗೆ ಫೋನ್ ಮಾಡ್ರಿ, ನಾವು ಬರ್ತೇವೆ ಅಂತ ಹೇಳ್ಯಾರ ಸಿಸ್ಟರ್. ಹಾ ಹೌದಲ್ಪ, ಸಿಸ್ಟರ್ ನಮ್ಮ ಮನೆ ಬಾಜುನೇ ಇರ್ತಾಳಲ್ಲ, ಚಿಂತಿಲ್ಲ. ನಾನು ಅದನ್ನ ಅನ್ಕೊಂಡಿದ್ದೆ ನೋಡು, ನಮ್ಮ ಮೋಹನನ್ ಕಡೆ ಹೇಳಿ ಕರ್ಕೊಂಡು ಹೋಗ್ಬಿಟ್ರಾತ್ ಮನೆಗೆ ಅಂತ ಹೇಳಿ. ಅದಕ್ಕೆ ಬಿಗ್ರ ಈಗ ನೀವು ಮನೆಯಾಗಿರ್ರಿ, ಮಧ್ಯಾಹ್ನ ಅಂದ್ರೆ ನಾವು ಬರ್ತೇವಿ, ಬೇಕಂದ್ರೆ ಸಂಜೆ ಮುಂದೆ ಹೋಗುವಂತ್ರಿ. ಹಂಗಾಗ್ಲಿ ತಗೋರಿ ಹಂಗಾರ. ಯಾವನ್ನ ಬಂದೇ ಇರ್ಬಿಡ್ತೇನಂತ. ಬ್ಯಾಡ ಬಿಡ್ಪಾ, ನಾವು ಬಸ್ಸಿಗೆ ಹೋಗ್ಯವಂತ. ನೀ ಇಲ್ಲೇ ಇರು, ಏನಕ್ಕಾರ ಬೇಕಾಕೈತಿ. ಮತ್ತೆ ಡಿಸ್ಚಾರ್ಜ್ ಮಾಡ್ತಾರಂದ್ರ ಇಷ್ಟು ಮುಗಿಸ್ಕೊಂಡ ಬಂದ್ಬಿಡು. ಆತ್ ತಗೋಬೇಂಗಾರ. ಹಂಗಾರೆ ನಾವು ಮನೆಗೆ ಇರ್ತೇವೆ ತಗೋರಿ, ನೀವು ಬರ್ರಿ. ಅತ್ತಿರಿ ನೀವು ಒಂದಿಷ್ಟು ರೆಸ್ಟ್ ಮಾಡ್ತೀರಂದ್ರೆ ಮಾಡ್ರಿ. ಇರ್ಲಿ ತಗೋಪ್ಪ, ಇನ್ನೊಂದ್ 2 ತಾಸಿಗೆ ಮನೆಗೆ ಹೋಗ್ತೇವಲ್ಲ, ಅಲ್ಲೇ ಸ್ವಲ್ಪ ರೆಸ್ಟ್ ತಗೋತೇನಂತ. ಈ ಒಂದ್ ಈಟ ಇಲ್ಲೇ ರೂಪಾ ಮತ್ತೆ ಹುಡುಗರ ಕಡೆ ಇರ, ನಾ ಹೋಗಿ ಮುಖ ತೊಳ್ಕೊಂಡ್ ಬರ್ತೇನಂತ. ಹ್ಞೂನ್ರಿ. ರೂಪಾ ಏನ್ರಿ? ಭಾಳ ತ್ರಾಸ ಆಗತ್ತೈತೇನ? ಇಲ್ರಿ, ಪರವಾಗಿಲ್ಲ ಈಗ. ಹೌದಾ, ರೆಸ್ಟ್ ಮಾಡು. ಆಮೇಲೆ ಇವತ್ತ ಅವ್ವ ಅಪ್ಪ ಊರಿಗೆ ಹೊಂಟಾರಲ್ವಾ, ನಾನು ಅವ್ರ ಜೊತೆನೇ ಹೋಗ್ಬಿಡ್ತೀನಿ ರೂಪಾ. ಯಾಕರಿ ಇವತ್ತೊಂದ್ ದಿವಸ ಇರ್ರಿ ಅಲ್ರಿ? ಇಲ್ವಾ, ನಾ ಬಂದು 4 ದಿವಸ ಆತಲ್ಲ, ಅಲ್ಲಿ ಆಫೀಸ್ನಾಗೂ ಕರ್ಯಾಕತ್ತಾರ. ಅದಕ್ಕೆ ಮತ್ತೆ ಇದು 5 ದಿವಸ ಮಾಡ್ಬೇಕಲ್ಲ, ಅವಾಗ ಎಲ್ಲಾರು ಸೇರಿ ಬರ್ತೀವಿ ತಗೋ. ಆತ್ರಿ, ಏನ್ ಮಾಡೋಣ? ಅವ ರೂಪಾ ನೀನ್ ಎದ್ದು ಎಷ್ಟೊತ್ತಾತವ? ಮಕ್ಕೋ ಒಂದಿಟ್ಟು ಹೊತ್ತು ಜಾಗ ಮಾಡಿದ ಕೂಡಲೇ ಮಕ್ಕೋಬೇಕವ, 1-2 ತಾಸು. ಇನ್ಮೇಲೆ ನಿನಗೆ ಯಾವಾಗ ಬೇಕವ ಮಕ್ಕೊಳ್ಳೋದಲ್ಲ ನೀನು. ಆ ಹುಡುಗರು ಮಕ್ಕೊಂಡಾಗ ನೀನು ಮಕ್ಕೊಂಡು ಎದ್ದು ಬಿಡ್ಬೇಕು. ಹೂನ್ ಬೇಯವ್ವ, ಇದ ಈಗ ಬಂದ್ ಮಕ್ಕೊಂಡಲ್ಲ, ಇನ್ನೂ ನಿಂದ ಹತ್ತಿಲ್ಲ. ಸರಿ ಮಕ್ಕೋ, ಬಾಳದು ಮಾತಾಡಕ್ ಹೋಗ್ಬೇಡ, ಎದ್ದು ಕುಂದ್ರಕ್ಕೆಲ್ಲ ಹೋಗ್ಬೇಡ. ಏನಾರ ಬೇಕಾತಂದ್ರೆ ಕರಿ. ಹಂಗ ಮತ್ತೊಂದು ಆ ಹುಡುಗರ್ಗ ಮ್ಯಾಲಿನ ಮೇಲೆ ಹಾಲು ಕುಡಿಸ್ಕೊಂತೀರ. ಅವ್ ಮಕ್ಕೊಂಡಾವ್ ತಡಿ ಅಂತ ಹೇಳಿ ಬಿಡ್ಬೇಡ. 2 ತಾಸಿಗೆ ಒಮ್ಮೆ ಏನಾರ ಕುಡಿಸ್ಕೊಂತಿರ್ಬೇಕು ನೋಡು. ಹ್ಞೂ ಬೇವ. ಅಲ್ಲ ಶರ್ವ, ನಾನು ಒಂದು ಕೇಳ್ಬೇಕಂತ ಮಾಡಿದ್ದೆ ನೋಡು. ಏನ್ರಿ ಮೋಶಿ? ಈಗ ಒಂದ ಕೂಸಿದ್ರ ಹಾಲು ಪಾಪ ಅದಕ್ಕೆ ಸಾಲ್ತಾವು. ಈಗ 2 ಮಕ್ಕಳಲ್ಲ, ಮತ್ತೆ ಆ ಹುಡುಗರ್ಗ ಮತ್ತೆ ಡಾಕ್ಟರ್ ಹತ್ರ ಏನಾರ ಬರ್ಸ್ಕೊಂಡು ಬಂದಿರನ? ಹ್ಞೂನ್ರಿ, ಬರ್ಸ್ಕೊಂಡ್ ಬಂದೇವ್ರಿ. ಈಗ ಅದ ಒಂದ್ ಹೊತ್ತು ಕೊಡಾಕ್ ಹೇಳ್ಯಾರ, ಅದನ್ನ ಪೌಡರ್ ಮಿಕ್ಸ್ ಮಾಡಿ ಹಾಲಿಂದ. ಒಂದ್ ಸ್ವಲ್ಪ ದಿವ್ಸ ನೋಡ್ಬೇಕ್ರಿ, ಹೊಟ್ಟಿಗೆ ಸಾಕಾಕವ ಇಲ್ಲ ಅಂತ ಹೇಳಿ. ಹಂಗೇನಾರ ಇಲ್ಲ ಅಂದ್ರೆ ಮತ್ತೆ ನಮ್ಮ ಮೋಹನನ್ ಕಳಿಸಿ ಬೇರೆ ಬರ್ಸ್ಕೊಂಡ್ ಬರ್ಬೇಕ್ರಿ. ಅಲ್ವಾ, ಇದು ಮತ್ತೆ ಮ್ಯಾಲಿಂದ ಆಕಳ ಹಾಲದು ಕೊಟ್ರೆ ನಡೆದಿಲ್ಲ ಅಂತನ? ಏನೇನ್ರಿಪ್ಪ, ನಾನು ಕೇಳ್ದೆ ಡಾಕ್ಟ್ರಿಗ, ಅವ್ರಿದ ಪೌಡರ್ ಹಾಕ್ರಿ, ಹಂಗು ಮಿಕ್ಕಿ ಹುಡುಗರಿಗೆ ಸಾಲ ಇಲ್ಲ ಅಂದ್ರೆ ನೋಡೋಣ ತಗೋರಿ ಅಂದಾರ. ಯಾವ ನಾವೆಲ್ಲ ಆಕಳ ಹಾಲ ಕೊಡ್ತಿದ್ಯವ. ಅವಾಗ ಜವಾರಿ ಆಕಳ ಸಿಕ್ತಿದ್ವು ರೀ ಮೋಶಿ, ಈಗ ಎಲ್ರಿ. ಹಂಗಾಗಿ ಅಷ್ಟ ಸಣ್ಣ ಹುಟ್ಟಿದ ಕೂಸಿಗೆ ಅವನ್ನ ಕುಡ್ಸಾಕ್ ಹೇಳಂಗಿಲ್ರಿ. ಅದು ಕರೆ ಬಿಡುವ, ಭಾಳ ಹೊರಗಿನ ಹಾಲು ಕುಡ್ಸಿರ ಮತ್ತೆ ಕಫ ಹಾಕ್ಯತ್ ಹುಡುಗರಿಗೆ. ಇರ್ಲಿ ಬಿಡು, ನಡೀತೈತಿ. ಆಕಿಗೆ ಮತ್ತೆ ನಾಳಿಂದ ಅಳವಿ ಕುಡಿಯಕ್ಕೆ ಕೊಡ್ಬೇಕಲ್ಲ, ತರಿಸಿಟ್ಟೇನ? ಹ್ಞೂನ್ರಿ, ಎಲ್ಲ ಬರ್ಸ್ಕೊಟ್ಟೇನ್ ಕಿರಾಣಿ, ಈಗ ಹೊಕ್ಕ ನಮ್ಮ ಮೋಹನ ತರ್ತಾನೆಲ್ಲ. ಆತ್ ಬಿಡುವ ಹಂಗಾರ. ನೀನು ಒಂದಿಟ್ಟು ಮಕ್ಕವ ಶರವ, ಮಣ್ಣಿಂದ ನಿದ್ದಿಗೆಟ್ಟಿದಿ ಪಾಪ, ಒಂದಿಟ್ಟು ಮಕ್ಕೊಂಡ್ರೆ ನಿಂಗೂ ಆರಾಮ ಅನಿಸ್ತೈತಿ. ಹ್ಞೂನ್ರಿ, ಈಗ ಮತ್ತೆ ಈಗ ಸಂಜಿಕ ಮತ್ತೆ ಜಳಕ ಮಾಡಿಸ್ಬೇಕಲ್ಲ, ಮಾಡಿಸಿ ಮತ್ತ ಅಯ್ಯೋ ನನ್ನ ಬುದ್ಧಿಗೆ ಇಷ್ಟ. ಯಾಕವಾ, ಏನಾತ? ಅಲ್ರಿ, ನಾ ಕೌಡಿ ಲೋಬಾನ ಬರ್ದಿಲ್ಲ ನೋಡ್ರಿ. ಮತ್ತೆ ಈ ಜಳಕ ಆದ್ಮೇಲೆ ಕೌಡಿ ಲೋಬಾನ ಬೇಕಾ ಮೈ ಅದು ಕಾಸ್ಕೊಳಕ್ ಹೋದಲ್ರಿ? ಹ್ಞೂ, ಅದು ಬೇಕು. ಮತ್ತೆ ಒಂದಿಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಟಿರಿಲ್ಲ, ಹಂಗ ಇಡ್ಲಿನ ತರಿಸ್ಬೇಕು ನೋಡು. ಹ್ಞೂನ್ರಿ, ಇಡ್ಲಿ ಎಲ್ಲ ಐತಿ, ಮತ್ತೆ ಬೆಳ್ಳುಳ್ಳಿ ಸಿಪ್ಪಿನೂ ಅದಾವ್ರಿ ಕೂಡ ಇಟ್ಟಿತ್ತ. ಈಗ ಮೊದಲು ಮಾಡಿ ಲೋಬಾನ ತರಿಸ್ಬೇಕು ನೋಡ್ರಿ. ಹ್ಞೂ, ಈಗೂ ಹಂಗ ಪಾಪ ಜಳಕ ಮಾಡ್ಸಕಿನ್ ಹಂಗ ಮಲಗಿಸಿದಿ, ಒಂದಿಟ್ಟು ಮೈ ಅದು ಕಾಸಿ ಮಲಗಿಸ್ಬೇಕ. ಇಲ್ರಿ, ಅದು ಮೈ ಕಾಸಿ ಲೋಬಾನ ಹಾಕ್ಬೇಕಿತ್ತಲ್ಲ, ಲೋಬಾನ ಇರ್ಲಾರ್ದಕ್ಕೆ ನಾನು ಸುಮ್ಮನೆ ಬರೆಯಬೇಕನ್ನೋಷ್ಟೊಳಗೆ ಮರ್ತಾ ಬಿಟ್ಟೆ ನೋಡ್ರಿ. ಮೊದಲು ಹೋಗಿ ಹೇಳ್ಬರ್ತೇನೆ. ಈಗ ಸದ್ಯಕ್ಕೆ ನಾ ಊರಿಂದ ತಂದಿದ್ದೆ ತಗೋ. ಅಂದ್ರೆ ಮೊನ್ನೆ ಪೆಟ್ಟಿಗೆ ಹೋಗಿದ್ನ್ಯಾ,
ಅಲ್ಲೇ ಚಲೋದ ಕೌಡಿ ಲೋಬಾನ್ ಸಿಕ್ಕಿತ್ತು ಹಾಗಾಗಿ ತಗೊಂಬಂದು ಇಟ್ಟಿದ್ದೆ. ನೀ ಮೊನ್ನೆ ಫೋನ್ ಮಾಡಿದಲ್ಲ ಪಟ್ನ ನೆನಪಂತ ಈಕಿಂದ ಮತ್ತಿನ ಡೆಲಿವರಿ ಆದ್ರೆ ಬೇಕಾಕೆ ತಡಿ ಅಂತಂದೇಳಿ ಒಂದು ಇಟ್ಕೊಂಡ್ ಬಂದಿದ್ದೆ. ತಗೋ ಒಂದು ವಾರದ ಪೂರ್ತಿ ಆಕೈತಿ. ಚಲೋ ಆತ್ ಬಿಡ್ರಿ ಹಂಗಾರ. ಈ ಸಂಜೆ ಮುಂದೆ ಜಳಕ ಮಾಡಿ ಕಾಸೆ ಬಿಟ್ರಾತ್. ನಾಳೆ ಮುಂದಿನ ವಾರ ಒಳಗೆ ತರ್ಸಿದ್ರಾತ್. ಹಂಗ ಮಾಡ ಮೊದಲು ನಿಮ್ಮ ಮಕ್ಕಳು ನಾ ಹೋಗಿ ಹೇಳ್ತಾನಂತ. ಅವ ಇನ್ನೂ ಹೋಗಿಲ್ ತಗೋ ಸಂತಿ ಮಾಡಕ. ನಾ ಹೋಗಿ ಬರ್ಸ್ತೇನಂತ ತೊಗೊಂಬರ್ತಾನ. ಅವಂಗ ಚಲೋ ತೊಂಬ ಅಂತ ಹೇಳ್ರಿ, ಗೊತ್ತಾಗಿಲ್ಲ ಮತ್ತೆ ಎಂತೆಂತದ ತರ್ತಾನ. ಹೂನ್ವಾ ನನ್ನ ಕಡೆ ಒಂದು ಇಟ್ಟೈತಲ್ಲ ಅದನ್ನ ಕೊಟ್ಟು ಕಳಿಸ್ತೇನೆ ತಗೋ. ಅದನ್ನ ನೋಡ್ತಾರಲ್ಲ ಯಾಕೆ ಹೌದಲ್ಲ. ಅಷ್ಟು ಮಾಡ್ರಿ ಮೋಶಿ. ಮತ್ತೆ ಆಕಿಗೆ ಹೊಟ್ಟೆ ಕಟ್ಟಕ ಕಾಟನ್ ಸೀರೆ ಐತಿಲ್ಲ? ಐತೈತ್ರಿ 2 ಸೀರೆ ಅದಾವ ಕಾಟನ್ ತೆಗೆದಿಟ್ಟೇನ್. ಅದನ್ನ ಚಂದಾಗಿ ಬಿಗಿತ್ನಾಗ ಕಟ್ಟಿದ್ರ ಹೊಟ್ಟೆ ಅದು ನಿಲ್ಲೋಂಗಿಲ್ಲಕ್ಕೀಗ. ಈಗ ಕಟ್ಕೊಂಡಲ್ರಿಕಿ ನಿನ್ನೆಂದನ ಚಾಲು ಮಾಡ್ಬೇಕಿತ್ತು ದವಾಖಾನೆಗಲ್ಲ. ನಾನು ಸುಮ್ಮನಿದ್ದೆ. ಈಗ ಬಂದಲ್ಲ ಜಳಕ ಮಾಡಿ ಈಗ ಹೊಟ್ಟೆ ಕಟ್ಟೆ ಬಿಟ್ಟೇನೆ ಕಟ್ಕೊಂಡ ಮಕ್ಕೊಂಡ. ಅದಕ್ಕೆ ಆಮೇಲೆ ನಮ್ಮ ತುಕಾರಮ್ಮ ಅದೆಂತದ ಹೇಳಕತ್ತಿದ್ದ ನೋಡವ. ಅವೇನ ಗೌಟಿ ಔಷಧಿ ಅಂತಲ್ಲವ ಅದೆಂತದ 1, 2, 3 ಅಂತ ನಂಬರ್ ಇರ್ತಾವಂತಲ್ಲ. ಹೌದ್ರಿ, ಅದು ತರ್ಸಿಟ್ಟೇನ್ರಿ. ನಾನು ಕೊಡ್ಬೇಕಾಕಿದ್ದೇನ್. ನಾಳೆಯಿಂದ ಕೊಟ್ರಾತ. 3 ಬಾಟಲ್ ಬರ್ತಾವ್ರಿ ಅವು. 1 ವಾರದಲ್ಲಿ 1 ತಿಂಗಳದ ಐತಿ. 3 ಬಾಟಲ್ ಮುಗಿಸ್ಬೇಕು ಅದನ್ನ. ಹೂನ್ವಾ ಅದನ್ನ ಕೊಟ್ರ ಹೊಟ್ಟೆನ ಸ್ವಚ್ಛ ಆಕೈತಂತ ಗಟ್ಟೆಕಾರಂತ. ಹುಂಡಿ ನಮ್ಮ ಕಾವೇರಿಗೆಲ್ಲ ಮಾಡಿದ್ ನೆನಪೈತಲ್ಲ, ಅದಕ್ಕೆ ಈಕಿಗೂ ಎಲ್ಲ ತರ್ಸ ಇಟ್ಬಿಟ್ಟೇನ ಅದನ್ನ. ಆಕಿನೂ ಮತ್ತೆ ಅದಕ್ಕೆ ಗಟ್ಟದಲ್ರಿ. ಇಲ್ಲ ಅಂದಿದ್ರೆ ಒಂದೇದಕ್ಕೆ ಭಾಳ ನಿತ್ರಾಣಾಗಿದ್ಲ. ನಮಗೂ ಗೊತ್ತಿರ್ಲಿಲ್ಲ. ಅವ್ರು ತುಕಾರಾಮ್ ಅವ್ರು ಹೇಳಿದ್ರು. ಅವಾಗ ತಂದು ಕೊಟ್ವಿ. ಆಕಿ ಇಲ್ರಿ ಹತ್ತಿರ ನಂಗೆ ಅವಾಗ ಭಾಳ ನಿಶಕ್ತಿ ಅನಿಸ್ತಿತ್ತು ಒಂದೇದು ಡೆಲಿವರಿ ಆದ್ಮೇಲೆ. ಮತ್ತೀಗ ಇದು ಕುಡಿಯಾಕತ್ತಾಗಿಂದ ಭಾಳ ಶಕ್ತಿ ಅನ್ಸಾತೈತಿ. ಅಷ್ಟು ಸುಸ್ತಿಗಿಸ್ತೇನೂ ಇಲ್ಲ ಅಂತ ಅನ್ನಕತ್ತಿದ್ಲ. ಹಂಗಾಗಿ ಈಕಿಗೂ ತರ್ಸಬಿಟ್ಟೆ. ಆ ತಗೋ ಹಂಗಾರ ನಿಮ್ಮ ಹೋಗು. ನಾ ಹೋಗಿ ಏನೇನು ಬೇಕು ನೋಡಿ ತರಿಸಿಡ್ತೇನಂತ. ಆದ್ರೂ ಸಾವಕ ನಿನ್ನ ಏನೋ ಅನ್ಕೊಂಡಿದ್ದೆ ನೋಡು. ನನಗೆ ಅದ ಚಿಂತೆ ಹತ್ಬಿಟ್ಟಿತ್ತು. ನನ್ನ ಮೊಮ್ಮಗಳನ್ನ ಬೇರೆ ನಿಂಗೆ ಹೇಳ್ದ ಮನೆ ಕಳಿಸ್ಬಿಟ್ಟೇನಿ ಏನಾಕೈತ ಏನ ಅಂತಂದು ಹೇಳಿ. ಇಲ್ಬೇ ಅಮ್ಮ ಮೊದಲ ಮದುವೆ ಮಾಡಿ ಕರ್ಕೊಂಬಂದಲ್ಲ ಅವ ಕರ್ಣ ಪಿತ್ತ ನೆತ್ತಿಗೆ ಏರ್ಬಿಟ್ಟಿತ್ತು ನನಗೆ. ಆಮೇಲೆ ನಿಮ್ಮ ಸೀತಾ ಅದಾಳಲ್ಲ ಭಾರಿ ಸಮಾಧಾನದ ಹುಡುಗಿ. ಎಲ್ಲ ತಿಳಿಸಿ ಹೇಳಿದ್ಲ. ನಂಗೂ ಅರ್ಥ ಆತು. ಬೇರೆ ಯಾರು ಆಗಿದ್ರ ಆಗ ಮಾತಿರ್ಲಿಲ್ಲ ತಗೋದು. ಮತ್ತೆ ಹೆಂಗವ ಮನ್ಯಾಗ ಇಬ್ರು ಹೆಂಗದಾರ ಗಂಡ ಹೆಂಡತಿ ಚಂದಾಗ ಅದಾರ ಇಲ್ಲ ಅನ್ಕೊಂಡು. ಅದ್ರಾಗ 2 ಮಾತು ಇಲ್ಲಿ ಬಿಡ್ಬೇ. ಇನ್ನೂ ನಂದರ ಮಾತು ಕೇಳ್ತಾನ ಇಲ್ಲ ನನ್ನ ಮಗ. ಆಕಿಂದ ಮಾತು ಗೆರಿ ತಪ್ಪಂಗಿಲ್ಲ ತಗೋ. ಹೆಂಡತಿ ಹೇಳ್ದಂಗೆ ಕೇಳ್ಕೊಂಡು ಹೋಕಾನಂತಂದು ಹೇಳಲ್ಲ. ಅದು ಹುಡುಗಿ ಭಾಳ ಚಲೋ ಐತಿ. ನಿಂದ ಮೊಮ್ಮಗಳದಾಳಲ್ಲ ಸೀತಾ ಭಾಳ ಸಮಾಧಾನದ ಹುಡುಗಿ. ಎಲ್ಲ ತುಗಿಸ್ಕೊಂಡು ಹೋಕಾಳ. ಖರೆ ಹೇಳ್ಬೇಕಂದ್ರೆ ನಮ್ಮ ಮನ್ಯಾಗ ನೆಮ್ಮದಿ ಅಂತ ಕಂಡಿದ್ದ ನಮ್ಮ ಸೀತಾ ಬಂದ್ಮೇಲೆ ಸಾಕು ಬಿಡವ. ಈಗ ಈ ಮಾತು ಕೇಳಿ ಸಮಾಧಾನ ಆತು. ಹೆಂಗ ಏನ ಅಂತ ಚಿಂತೆ ಮಾಡಕತ್ತಿದ್ದೆ ನೋಡು. ಅದೈತಲ್ಲವ ಅದು ದೆವ್ವ. ಅದಂತರೂ ಭಾರಿ ಹೊಲಸೈತವ. ಅವ್ರ ಚಿಕ್ಕಮ್ಮ ಅಂತಂದೇಳಿ ಏನೇನ ಚಿಕ್ಕಮ್ಮ ಅನ್ನೋ ಮಾತಿಗೂ ಅಪ್ಪೋದದಾಳ ನೋಡಕಿ. ಅದೇನು ಬರ್ದಿತ್ತೇನ ನನ್ನ ತಲೆಗೂ ಅವತ್ತ. ನಿನ್ನ ಮಗ ಕಂಡಬಿಟ್ಟ ಎದುರಿಗೆ ಜಗಳ ಚಾಲು ಆಗತ್ಕೆ ಹಂಗೆ ಕಳ್ಸಬಿಟ್ಟೆ ನೋಡಿ. ಹಿಂದೆ ಮುಂದೆ ಯೋಚನೆ ಮಾಡ್ಲಾರ್ದಂಗೆ. ಅದೇ ಎಲ್ಲ ಋಣಾನು ಬಂದ ಅಂತಾರಲ್ಬೇ. ಎಲ್ಲ ಕೂಡ್ ಬಂದೈತ. ಮತ್ತು ಅದೇ ಟೈಮ್ ನನ್ನ ಮಗನೂ ಬಂದಾನ. ಹಂಗೆ ಮ್ಯಾಲೆ ಎಲ್ಲ ಮದುವೆ ಫಿಕ್ಸ್ ಆಗಿರ್ತಾವ ಅಂತಾರಲ್ಲ. ಮತ್ತು ನಿನ್ನ ಮಗ ಕುಡಿಯೋದು ಬಿಟ್ಟನ ಇಲ್ಲ? ಈ ಅಮ್ಮ ಅದು ಏನು ಕೇಳ್ತೀವಿ ತಡಿ. ಒಂದು ದೊಡ್ಡ ಕತಿ ಐತದು. ಏನವ ಅದಂತದು. ಇಷ್ಟು ನಾಟಕ ಮಾಡಿದ್ವಿ ನೋಡು ನಾನು ನನ್ನ ಸಸಿ. ಭದ್ರ ಮಕ್ಕಳಾದಿರ್ಬಿಡಿ ನೀವು. ಇಲ್ಲಿ ಬಿಡ್ಬೇ. ಇಲ್ಲಾಂದ್ರೆ ಮಾತೇನು ಕೇಳ್ತಿದ್ದಿಲ್ಲವ. ಕುಡಿಯೋದು ಬರೋದು ಮಕ್ಕಳೋದು ತಿನ್ನೋದು ಇವಾಗ ಕೆಲಸ ಹಚ್ಚಿಬಿಟ್ಟಿದ್ದ. ಇನ್ನೊಂದು 2 ದಿವಸ ಹತ್ತಿದ್ರ ನನ್ನ ಸಸಿಗ ಹೊಡ್ಯಾಕ ಚಾಲು ಮಾಡ್ತಿದ್ದ. ಆಮೇಲೆ ಹಿಂಗ ಕೈ ತಪ್ಪೆ ಹೋಗ್ಬಿಡ್ತಿದ್ದ. ಹಂಗದಕ್ಕೆ ನಾನು ಆಕಿನ್ನು ಒಂದು ದೊಡ್ಡ ಪ್ಲಾನ್ ಮಾಡಿ ಇಷ್ಟು ದಾರಿಗೆ ತಂದೆ ನೋಡು. ಮತ್ತು ಅವ್ನು ಗೊತ್ತಿಲ್ಬೇ. ಅವ್ನ ಮುಂದೆ ಅಂದ್ಗಿಂದಿ ನೀನು. ಇಲ್ವಾ ನಾನು ಯಾಕೆ ಅಂದ್ಲಿ ಹೇಳು. ಅತ್ತಿರಿ ಅಡಿಗೆ ಆಗೈತ್ರಿ. ಊಟಕ್ಕೆ ಬರ್ತೀರನ? ಯಮ್ಮ ಬರ್ಬೇ ಊಟಕ್ಕೆ. ನಡಿವ ತಾಟ ಹಚ್ಚಿ ನಡಿ ಅಂದಂಗ ಸೀತಾ. ಸಂಜೆ ಮುಂದೆ ಇಲ್ಲ ನಾಳೆ ಹೋಗಿ ಪ್ಯಾಟಿಗೆ ಅರ್ಬಿ ತೊಗೊಂಬರ್ಬೇಕು ನೋಡಿ ದೀಪಾವಳಿಗೆ. ಹ್ಞೂ ನಾನು ಹೇಳೇನಿ ಇವ್ರಿಗೆ ನಾಳೆಲ್ಲ ನಾಡ್ದಾಗ ಹೋಗೋಣ ಅಂತ ಹೇಳಾರ. ಅಂದಂಗೆ ನಾನು ಹೇಳ್ಬೇಕಂತ ಮಾಡಿದೆ ನೋಡುವ ಸೀತಾ. ನನ್ನ ಹತ್ರ ಒಂದಿಟ್ಟು ರೊಕ್ಕದವು. ಈಗ 1ನೇ ದೀಪಾವಳಿ ಅಲ್ಲ ನಿಮ್ಮಿಬ್ರದ್ದು ಗಂಡ ಅಂತಿದ್ದ. ಅಲ್ಲೇ ತವ್ರ ಮನೆಗಂತೂ ಖರ್ಚು ಮಾಡಕ್ಕೆ ಆಗಂಗಿಲ್ವಾ. ಅದಕ್ಕೆ ನೀವಿಬ್ರು ಹೋಗಿ ನಿಮ್ಗೆ ಎಂತದ್ದು ಬೇಕಂತದ ಅರ್ಬಿ ತೊಗೊಂಬಂದ್ಬಿಡ್ರವ. ನಾ ರೊಕ್ಕ ಕೊಡ್ತೇನಂತ. ಬ್ಯಾಡ್ ಬಿಡ್ಬೇ ಅಮ್ಮ. ನನ್ನ ಹತ್ರ ಅದಾವು. ನಾ ಕೊಡಾಕತ್ತೇನಕೀಗ. ಇಲ್ಲಿಲ್ವಾ ಆಕಿನ ಹಂಗೆ ಬರೇ ಗೈಯಾಗ ಕಳ್ಸಿನಿ. ಇದು ಒಂದು ಜೋಡಿ ಅರ್ಬಿನೂ ಕೊಟ್ಟಿಲ್ಲ ಅಂದ್ರೆ ನನಗೆ ಅಸಹ್ಯ ಅನಿಸ್ತತಿ. ನನ್ನ ಪ್ರೀತಿಗ ನನ್ನ ಮೊಮ್ಮಗಳು ಅಳಿಯಾಕ ಕೊಡ್ಸಾಕತ್ತೇನೆ ತಗೋ. ತಗೋರ್ವ. ನಾನೇ ನಿಮ್ಮಿಬ್ಬರು ನಡುವೇನು ಬರಂಗಿಲ್ಲ. ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊರಿ. ಯಾಕ ಈ ದೀಪಾವಳಿಗೆ ಅವ್ರನ್ನ ಕರೆಸ್ತಾರಂತೇನ? ಅವರು ಅಂದ್ರೆ ಯಾರ್ಲೇ? ಏನಕ್ಕ ನೀನು ಗೊತ್ತಿಲ್ದವ್ರ ಕತೆ ಮಾತಾಡ್ತೀಯಲ್ಲ. ಅಲ್ಲ ನಿನ್ನ ಬಾಯಾಗ ಕೇಳೋಣಂತ ಅಷ್ಟ. ನಿಮ್ಮ ಮನೆಯವ್ರನ್ನ? ನಮ್ಮ ಮನೆಯವ್ರನ್ನಷ್ಟ ಕರ್ಸಾಕತ್ತಾರ. ನಿಮ್ಮ ಮನೆಯವ್ರನ್ನೇನು ಕರ್ಸಾಕತ್ತಿಲ್ಲ. ತಲೆ ಕೆಡ್ಸ್ಕೋಬೇಡ ನೀನು. ಏನಕ್ಕ ನೀನು ಹೆಂಗೆ ಮಾತಾಡ್ತೀಯಲ್ಲ? ಏನ್ರವ ಏನ್ ಮಾತಾಡತ್ತೀರ ಅಕ್ಕ ತಂಗಿ ಇಬ್ರು? ಯವ್ವ ಅದು ಈ ಐಶು ಕೇಳಾಕತ್ತಾಳ. ದೀಪಾವಳಿಗ ಮತ್ತೆ ನಮ್ಮ ಮನೆಯವ್ರನ್ನ ಕರೆಸ್ತೀರನ ಅಂತ. ನಮ್ಮ ಮನೆಯವ್ರಂದ್ರ ನಮ್ಮ ಮನೆಯವ್ರ ಅಷ್ಟ ಅಲ್ಲ ಅವ್ರ ಮನೆಯವ್ರನ್ನ ಕರೆಸ್ತೀರನ ಅಂತ ಕೇಳಾಕತ್ತ. ಯವ್ವ ನಾನ್ ಅಂದಿಲ್ಬೇ. ಆಕಿನ ಕೇಳಾಕತ್ತಿದ್ದ. ಎಷ್ಟು ಸುಳ್ಳು ಹೇಳ್ತಿ ಐಶು. ನೀನ ಹೋದಲ್ಲ ಮೊದಲು ನನ್ನ ಹತ್ರ ಬಂದು ಕೇಳಾಕತ್ತಿದ್ದ. ಯಾಕ ನೀನ ಸುಳ್ಳು ಹೇಳಾತಿ. ನಾ ಸುಮ್ ಕುಂತಿದ್ದೆ. ನೀನ ಬಂದು ಕೇಳ್ದಕ್ಕೆ ಹೋದಲ್ಲ. ಏನ ನೀನ ಏನ್ರಿ ನೀವು ಜಗಳನ್ನ ಚಾಲು ಮಾಡ್ಬಿಟ್ರಲ್ಲ? ಯವ್ವ ಕರೆಗೂ ನಾ ಕೇಳಿದ್ದಲ್ಬೇ. ಆಕಿನ ಕೇಳಿದ್ದ. ಇಲ್ವಾ ಇನ್ನೂ ನಿಮ್ದು ಎಂಗೇಜ್ಮೆಂಟ್ ಅದು ಆಗಿಲ್ಲಲ್ಲ. ಹಂಗಾಗಿ ಈಗ ಏನು ಕರ್ಸಂಗಿಲ್ಲ. ಒಂದ್ ವೇಳೆ ಇಲ್ಲೇ ಏನಾರ ಆಗಿತ್ತಂದ್ರೆ ನಡೀತಿತ್ತ. ಈಗ ಮದುವೆ ಆದ್ಮೇಲೆ ಮುಂದಿನ ವರ್ಷನ ಕರ್ಸೋದು ದೀಪಾವಳಿ. ನೋಡ್ ಮುಂದಿನ ವರ್ಷ ಅಂತ, ಈ ವರ್ಷ ಅಲ್ಲ. ಆತಾತ. ಈಗ ಮತ್ ನೀವು ಮದುವೆಗೆ ಸೀರೆ ಅದು ತಗೋಬೇಕ ಬೇಡ ಇಬ್ರು? ಹ್ಞೂ ಬೇವ ತಗೋಬೇಕು. ಹೌದು ಬೇ ಹೆಂಗ್ ಕೇಳಾಕತ್ತಿಯಲ್ಲ? ಅದ ಈಗ ದೀಪಾವಳಿ ಆದ್ಮೇಲೆ ಹೋಗೋಣ ದೀಪಾವಳಿಕ್ಕಿಂತ ಮುಂಚೆ ಹೋಗೋಣ ಅಂತ ವಿಚಾರ ಮಾಡಾಕತ್ತಿದ್ವಿ ನೋಡು. ಬೀಗರಿಗೂ ಹೇಳೈತಿ. ಅವರು ನಾವು ಒಂದ್ ದಿವಸ ಡೇಟ್ ಫಿಕ್ಸ್ ಮಾಡಿ ಹೋಗಾಕ್ ಬರ್ತೈತಿ. ನಿಮ್ಮ ಎಕ್ಸಾಮ್ ಅದು ಯಾವಾಗ ಅದಾವ ನೋಡ್ರಿ. ನಾನು ಅಂತೂ ಮುಗ್ದಾವ್ ಬೇ ಯವ್ವ. ನಾನು ಇನ್ನು ಮುಂದಿನ ವರ್ಷನ ಬೇ. ಅಂದ್ರೆ ಈ ಏಪ್ರಿಲ್ ಮೇದಾಗ.
ಹೌದಾವ ಹಂಗಾರ ಚಲೋ ಆತ್ ತಗೋ. ಅವ್ರಿಗೆ ಫೋನ್ ಮಾಡ್ದಾಗ ಹೇಳಕ್ ಬರ್ತೈತಿ, ಯಾವಾಗಿದ್ರು ನಡೀತೈತಿ ಹೌದಲ್ಲ. ಹ್ಞೂ ಬೇವ ಮೊದಲು ಅವು ಏನೇನು ಅರ್ಬಿ ತಗೊಳ್ಳೋದು ತಗೊಂಡು ಮುಗಿಸ್ಬಿಟ್ರೆ ನಮಗೂ ಚಲೋ ಆಕೈತಿ. ನಾವು ಮುಂದೆ ಬ್ಲೌಸ್ ಹೊಲಿಸ್ಕೊಳಕ್ ಬೇಕಲ್ಲ. ಮೊದ್ಲ ಮದ್ವೆ ಸೀಸನ್ ಅದು ಬಂದ್ರೆ ಜಲ್ದಿ ಕೊಡಲ್ ಬೇವ. ನನಗೂ ಗೊತ್ತೈತಿ ತಗೊಳವ. ನಿಮ್ಮ ಅತ್ತೆರ ಫೋನ್ ಮಾಡಿ ಕೇಳಿದ್ರ ನಾನು ಹುಡುಗರಿಗೆ ಕೇಳಿ ಹೇಳ್ತೇನೆ ತಗೋರಿ, ಒಂದ್ ದಿವ್ಸ ಹೋಗ್ಬರ್ನ ಅಂತ ಹೇಳ್ದೆ. ಅವ್ರು ಹ್ಞೂ ಅಂದ್ರ. ಆತ್ ತಗೋರಿ ಹಂಗಾರ ನಾಳೆ ಇಲ್ಲ ನಾಡ್ದ ನಾನು ಫೋನ್ ಹಚ್ಚಿ ಮಾತಾಡ್ತೇನಂತ. ಈಗ ಅಡಿಗೆ ಆಗೈತಿ, ಊಟಕ್ಕೆ ಬರ್ರಿ. ಹ್ಞೂ ಬೇವ ನೀವು ಹೋಗಿರಿ ನಾವು ಬಂದ್ವಿ. ಈ ಐಶು ಬಾಯಿಲೆ ಒಂದ ನಿಮಿಷ ಕುಂದ್ರ ಬಾಯಿಲ್. ಏನಕ್ಕ ಬಾಯಿಲೆ ಕುಂದ್ರ ಬಾ. ಏನು ಈಗಾರ ಹೇಳು. ಅಲ್ಲ ಈಗ ಮದ್ವಿಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ. ಈಗಿಂದ ಟ್ರೆಂಡ್ ಏನೇನೈತಿ ನೋಡಿ ಏನ. ಹ್ಞೂ ಯಾಕ ಈಗೆಲ್ಲ ಏನು ಮಾಡ್ತಾರೆ ಗೊತ್ತೇನ, ಒಂದು ದಿವಸ ಮೆಹಂದಿ ಅಂತ, ಒಂದು ದಿವಸ ಹಳದಿ ರಸಮ್ ಅಂತ ಏನೇನೇನ ಮಾಡ್ತಾರವ. ಆಮೇಲೆ ಈ ಅರ್ಶನ ಹಚ್ಚೋ ದಿವಸ ಇರ್ತೈತಲ್ಲ ಅವತ್ತ ಸೀರೆ, ಕೈಯಾಗಿನ ಬಳಿ, ಕಿವ್ಯಾಗಿನೂ ಎಲ್ಲ ಹಳದಿ ಕಲರ್ನ ತೊಗೊಂಡ್ಬಿಡನೇಕ. ಹೌದು, ನಾನು ಒಬ್ಬಾಕಿ ನನ್ನ ಫ್ರೆಂಡಿನ ನೋಡಿದ್ದೆ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗಿದ್ಲಕ್ಕಿ. ಅದ್ರದ್ದು ಫೋಟೋ ಐತಿ ನನ್ನ ಹತ್ರ. ಸೇಮ್ ಟು ಸೇಮ್ ಹಂಗ ಆಗೋಣ ಅಕ್ಕ. ಒಂದೀಟು ಮಾಡ್ರೇಟ್ ಮಾಡ್ಕೊಳ್ಳೋಣ. ಅವ್ರು ಇದ್ದಂಗೆ ಇದ್ರೆ ಅದೇನು ಅಷ್ಟು ಚಂದ ಅನ್ಸಂಗಿಲ್ಲ. ನಾವು ಒಂದು ಸ್ವಲ್ಪ ಸ್ಪೆಷಲಾಗಿ ಮಾಡೋಣ. ಆತ ತಗೋ, ಹೆಂಗಿದ್ರು ನೀ ಫ್ಯಾಷನ್ ಡಿಸೈನರ್ ಅದಿದ್ದಿ, ನೀನೇ ಒಂದು ಡಿಸೈನ್ ಮಾಡಿಬಿಡ್ಲ ಡ್ರೆಸ್ನ. ಅಕ್ಕ ರೆಡಿ ಆಗೋದ್ರ ಬಗ್ಗೆ ನೀ ಏನು ಚಿಂತೆ ಮಾಡಬೇಡ ನೋಡು. ನಮ್ದು ಕಾಸ್ಟ್ಯೂಮ್ ಹೆಂಗಿರ್ಬೇಕು ಅದೆಲ್ಲ ನಾನು ಪ್ಲಾನ್ ಮಾಡ್ತೇನಂತ. ಇಬ್ರದ್ದು ನಮ್ದು ಕಾಸ್ಟ್ಯೂಮ್ ಹೆಂಗೆ ಇರ್ತೈತಲ್ಲ ಅದಕ್ಕೆ ಮ್ಯಾಚಿಂಗ್ ಅವ್ರ ಕಾಸ್ಟ್ಯೂಮ್ನು ಡಿಸೈನ್ ಮಾಡ್ತೇನಂತ. ಆಮೇಲೆ ಈ ಹೇರ್ ಸ್ಟೈಲು ಅವು ಇವು ಎಲ್ಲ ಪ್ಲಾನಿಂಗ್ ಮಾಡ್ಬೇಕು. ನನ್ನ ಫ್ರೆಂಡ್ ಬಗ್ಗೆ ಬ್ಯೂಟಿಷಿಯನ್ ಅದಾಳ, ನಾ ಆಕಿ ಕಾಂಟ್ಯಾಕ್ಟ್ ಮಾಡ್ತೇನೆ ತಗೋ. ಆಕೆಲ್ಲ ನೋಡ್ಕೊಂತ ಆತಕ್ಕ. ಈ ಮೇಕಪ್ ಇಂದ ಏನೇನೈತಲ್ಲ ಅದಿಷ್ಟು ನೀ ಪ್ಲಾನಿಂಗ್ ಮಾಡು, ಈ ಔಟ್ಫಿಟ್ ಇಂದ ಏನೈತಲ್ಲ ಅದಿಷ್ಟು ನಾ ಪ್ಲಾನಿಂಗ್ ಮಾಡ್ತೇನಂತ. ಹಂಗೆ ಮಾಡೋಣ. ಮತ್ತಿನ್ನೂ ಭಾಳ ಪ್ಲಾನ್ ಮಾಡ್ಬೇಕವ. ಹೆಂಗೆ ರೆಡಿ ಆಗಿರ್ಬೇಕಂತ ಅಂದ್ರೆ ನನ್ನ ಫ್ರೆಂಡ್ಸ್ ನಿನ್ನ ಫ್ರೆಂಡ್ಸ್ ಇಬ್ರು ನಮ್ಮಿಬ್ರು ನೋಡಿ ಹೊಟ್ಟೆ ಹುರ್ಕೋಬೇಕು, ಅಷ್ಟು ಚಂದ ರೆಡಿ ಆಗ್ಬೇಕು ನೋಡು. ಅದ್ರ ಚಿಂತೆ ಬಿಡ್ತಾನೆ ಎಲ್ಲ ನೋಡ್ಕೊಂತೇನಂತ. ಏ ಹುಡುಗಿಯರ ಊಟಕ್ಕೆ ಬರ್ರಿ. ನಡಿ ಐಶು ಊಟಕ್ಕೆ ಹೋಗೋಣಂತ. ನಡಿವಾ. ಏನ್ ಇಬ್ರು ಬರಾಕ ತಯಾರಿಲ್ಲಲ್ಲ? ನಾನು ತಾಟ್ ಹಚ್ಚಿಟ್ಟು ಎಷ್ಟೊತ್ತಾತ? ಯಾವ ನಾವು ಮದ್ವಿದ ಪ್ಲಾನ್ ಮಾಡ್ಕೊಳಕತ್ತಿದ್ವಿ. ಅದಕ್ಕಿನ್ನೂ ಟೈಮ್ ಐತಿ, ಬರ್ರೇವಾ. ಈಗ ಊಟಕ್ಕೆ ಮಾಡಿದ್ದು ಮತ್ತೆ ಆರ್ತೈತಿ. ನಡಿ ಬೇವ ಬಂದ್ವಿ. ಐಶು ನೀ ಹೋಗಿರ, ನಾ ಒಂದಿಟ್ಟು ಹೊರಗೆ ಕೆಲಸ ಐತಿ ಮುಗಿಸ್ಕೊಂಡು ಬರ್ತಾನಂತ. ಸರಿ ಅಕ್ಕ ಜಲ್ದಿ ಬಾ, ತಡ ಮಾಡಬೇಡ. ಎಲ್ಲ ಅವು ಬೈತಾಳ ನೋಡು, ಜಲ್ದಿ ಬಾ. ಗುಲಾಬಿ ದಂಟ್ ಹಚ್ಚಿದ್ದೆ, ಏನಾಗೈತೆ ನಾನು ನೋಡಂತಡಿ. ನೋಡಿ ಬಂದ ಊಟ ಮಾಡಕ್ಕೆ ಹೋದ್ರಾತು. ಹಾಂ ಚಿಗರೈತಿ, ಇನ್ನೊಂದೀಟ ದೊಡ್ಡದಾತಂದ್ರೆ ಮಗ್ ಬಿಡಕ್ಕೆ ಚಲೋ ಆಕೈತಿ. ಇದು ದಾಸವಾಳದ ಗಿಡಕ್ಕೆ ಏನಾಗೈತಿ, ಏನಾರ ಔಷಧ ಹೊಡ್ಸ್ಬೇಕಾಗೈತೆ ತಡಿ. ಇದು ನಂದು ಬಟ್ಲ ಚಂದಾಗ ಆಗೈತಿ. ಮಲ್ಗಿದಂಟು ಚಲೋ ಆಗೈತಿ. ಇನ್ನೊಂದು 2 ದಿವಸಕ್ಕೆ ಹೂವು ಹಾಕವು, ಮಗ್ ಆಗ್ಯಾವು, ಕಟ್ಕೊಡ್ಬೇಕು ಅವಾಗ. ಲೇ ನೀ ಮುಂದಿಂದ ಬಾರ್ಲೆ, ನಾ ಈ ಕಡೆಯಿಂದ ಅಟ್ಯಾಕ್ ಮಾಡ್ತೇನೆ. ಯಪ್ಪ ನಂಗೆ ಯಾಕೋ ಹೆದರಿಕೆ ಆಗತ್ತೈತ್ಲೆ. ಲೇ ಏನಾಗೋಲ್ ಬಾರ್ಲೆ, ದೋಸ್ತನ ಸಲುವಾಗಿ ಇಷ್ಟು ಮಾಡೋಕ್ಕಾಗಿಲ್ಲ ನಿಂಗೆ. ಏನಿಲ್ಲ ಇದ್ದ ಸೌಂಡ್ ಬರತ್ತಲ್ಲ. ಬಾರೋಲೆ ದೌಡ. ಏ ಬಾಯ್ ಕಟ್ಲೆ, ಹೇಳ್ಕೊಂಡು ನಡಿಲೇ ಲೇ. ಏಯ್ ಒದ್ರಬೇಡ, ಸುಮ್ಮನೆ ನಡಿ. ಸುಮ್ಮನೆ ಬಾ, ಗಲಾಟೆ ಮಾಡಬೇಡ. ಯವ್ವ ನಿಮ್ಮ ಕೆಲ್ ಹೋಗಾಳ ನೋಡ, ಇಷ್ಟೊತ್ತಾದ್ರೂ ಬಂದಿಲ್ಲ. ಕರ್ಕೊಂಬ ಹೋಗಕಿನ. ಯಾವಕ್ಕಿನ್ನ ಹೊರಗೆ ಒಂದಿಟ್ಟು ಕೆಲಸ ಐತೆ ಅಂತ ಹೋದ ತಡಿ ಕರ್ಕೊಂಬರ್ತೇನೆ.